ನಮಸ್ಕಾರ ನಮಸ್ಕಾರ. ನಮ್ಮ ಕರ್ನಾಟಕ ಒಳಗೆ MBBS ಗೌರ್ಮೆಂಟ್ ಸೀಟ್, ಅದು ಪ್ರೈವೇಟ್ ಕಾಲೇಜ್ದಾಗ ಸೀಟ್ ತೊಗೋಬೇಕಂದ್ರೆ ನಿಮ್ಮ ರ್ಯಾಂಕಿಂಗ್ ಎಷ್ಟಿರಬೇಕು, ನಿಮ್ಮ ಕೆಟಗರಿ ವೈಸ್ ರ್ಯಾಂಕಿಂಗ್ದು ಎಷ್ಟು ಕಟ್ ಆಫ್ ಇರಬೇಕು ಅನ್ನೋದು ಬಹಳಷ್ಟು ಸ್ಟೂಡೆಂಟಿಗಾಗಿರ್ಬೋದು, ಪೇರೆಂಟ್ಸಿಗೆ ಏನೈತಲ್ಲ ಒಂದು ಡೌಟ್, ಕಾಮನ್ ಕ್ವಶನ್ ಇರ್ತೈತಿ. ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಏನೈತಿ ನೀಟ್ ಎಕ್ಸಾಮ್ ಏನೈತಲ್ಲ ಪ್ರಿಪೇರ್ ಮಾಡತ್ತಿರ್ತಾರೆ. ಮತ್ತು ಎಕ್ಸಾಮ್ ಟೈಮ್ದಾಗಂತೂ ಒಂದು ಕಾಮನ್ ಕ್ವಶನ್ ಆಗಿರ್ಬೋದು, ಬೇರೆದವ್ರು ಹೇಳ್ತಿರ್ತಾರೋ ಎಷ್ಟು ಮಾರ್ಕ್ಸ್ ತೊಗೋಬೇಕು, ಈ ವರ್ಷ ಎಷ್ಟು ಕಟ್ ಆಫ್ ಹೋಗ್ಬೋದು, ಮತ್ತು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಮ್ಮ ಕರ್ನಾಟಕ ಒಳಗಿರುವಂಥ ಟಾಪ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗ್ಬೋದು. ಕೆಲವೊಂದಿಷ್ಟು ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ಏನೈತಲ್ಲ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರ್ತಾರೋ, ನಾ 650 ತೊಗೋಬೇಕು, 700 ತೊಗೋಬೇಕಂತ ತಿಳ್ಕೊಂಡಿರ್ತಾರೆ. ಮತ್ತು ಅದಕ್ಕಾಗಿನ ಈ ವಿಡಿಯೋ ಒಳಗೆ PES ಯೂನಿವರ್ಸಿಟಿ ಬೆಂಗಳೂರು ಇದೇನೈತಲ್ಲ ಡೀಮ್ಡ್ ಯೂನಿವರ್ಸಿಟಿ ಇರ್ತೈತಿ. ಈ ಕಾಲೇಜದು ಕಟ್ ಆಫ್ ಎಷ್ಟೈತಿ ಮತ್ತು ಈ ಕಾಲೇಜದು ಎಷ್ಟು ಫೀಸ್ ಐತಿ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಫಸ್ಟಿಗೆ ಫೀಸ್ ಬಗ್ಗೆನೇ ಹೇಳೋದು. ಈ ಕಾಲೇಜ್ ಏನೈತಲ್ಲ ಡೀಮ್ಡ್ ಐತಿ. ಈ ಕಾಲೇಜ್ ಫೀಸ್ದು ಏನೈತಿ ಇಲ್ಲಿ ಕೊಟ್ಟೇನಿ. ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ಸೀಟ್ ಏನೈತಿ 1,56,000 ಐತಿ. ಮತ್ತು GMP ಸೀಟ್ ಮತ್ತು GMPH ಏನೈತಿ 22 ಲಕ್ಷ ಐತಿ. ಅದರ್ಸ್ ಮತ್ತು NRI ಸೀಟ್ದು ಏನೈತಲ್ಲ 39 ಲಕ್ಷ ಐತಿ. 39 ಲ್ಯಾಕ್. ನೆಕ್ಸ್ಟ್ ನೋಡೋದಾದ್ರೆ ಕಟ್ ಆಫ್ ಯಾವ ರೀತಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದು. ನಮ್ಮ ಕರ್ನಾಟಕ ಒಳಗೆ ಕಟ್ ಆಫ್ ಪ್ರೆಡಿಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಬರ್ತೈತಿ, ಮೀಡಿಯಮ್ ಬರ್ತೈತೋ, ಮಾಡ್ರೇಟ್ ಬರ್ತೈತೋ, ಈಸಿ ಬರ್ತೈತೋ. ನೀವು 2025 ಒಳಗಿನ ಕ್ವಶನ್ ಪೇಪರ್ ನೋಡಿದ್ರೆ ಮತ್ತು 2023 ಒಳಗಿಂದು ಮತ್ತು 2024 ಒಳಗಿಂದು ಇಲ್ಲಿ ನೋಡಿದ್ರೆ ಆಗೇ ಆಗ್ತೈತಿ. 2025 ಒಳಗೆ ಕ್ವಶನ್ ಪೇಪರ್ ಏನೈತಲ್ಲ ಫುಲ್ ಟಫ್ ಇತ್ತು. 2024 ಒಳಗೆ ಏನೈತಲ್ಲ ಈಸಿ ಇತ್ತು. 600 ತೆಗೆದ್ರೂ MBBS ಸೀಟ್ ಸಿಕ್ಕಿಲ್ಲಾಗಿತ್ತು. ಮತ್ತು ಲಾಸ್ಟ್ ಇಯರ್ 2025 ಒಳಗೆ 480 ತೆಗೆದ್ರೂ ಗೌರ್ಮೆಂಟ್ ಸೀಟ್ 1.5 ಲಕ್ಷದ ಸೀಟ್ ಸಿಕ್ಕೈತಿ, ಅದು ಜನರಲ್ ಮೆರಿಟಿಗೆ. ಮತ್ತು ಲಾಸ್ಟ್ ಇಯರ್ 2023 ಒಳಗೆ 535 ಅದು ತೆಗೆದ್ರೆ ಗೌರ್ಮೆಂಟ್ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ನೋಡೋದಾದ್ರೆ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಜನ ಬರೀತಾರೋ ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿ ಎಷ್ಟು MBBS ಸೀಟ್ ಅದಾವಂದ್ರೆ ಲಾಸ್ಟ್ ಇಯರ್ 2025 ಒಳಗೆ 10,229 ಸೀಟ್ ಇದ್ದು. ಮತ್ತು ಅದ ನೀವು 2024 ಒಳಗೆ ನೋಡೋದಾದ್ರೆ 9,282 ಸೀಟ್ ಇದ್ದು. ಟೋಟಲ್ ಆಗಿ ಎಷ್ಟು ಅಂದ್ರೆ 1,277 ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗ್ಯಾವ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇಲ್ಲಿ ಕಟ್ ಆಫ್ ಏನೈತಲ್ಲ ಬಹಳಷ್ಟು ವೇರಿಯೇಷನ್ ಆಗ್ತೈತಿ. ಆಲ್ರೆಡಿ ಹೇಳಿದ್ನಿ. ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಗ್ಗೆನೂ ಒಂದು ಸ್ವಲ್ಪ ಐಡಿಯಾ ಇರ್ಲತ್ತಿ ಹೇಳತ್ತೀನಿ. ಲಾಸ್ಟ್ ಇಯರ್ 2025 ಒಳಗೆ 500 ಮಾರ್ಕ್ಸಿಗೆ ಏನೈತಲ್ಲ 52,000 ರ್ಯಾಂಕಿಂಗ್ ಬಂದೈತಿ. ಅದ ನೀವು 2024 ಒಳಗಿನ ನೋಡೋದಾದ್ರೆ 2,05,000 ರ್ಯಾಂಕಿಂಗ್ ಬಂದೈತಿ. ಮತ್ತು 2023 ಒಳಗಿಂದ ಏನೈತಿ 1,08,000 ರ್ಯಾಂಕಿಂಗ್ ಬಂದೈತಿ. ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ 2024 ಒಳಗಿಂದು ಮತ್ತು 2023 ಒಳಗಿಂದು ನೀವೇನಾರೇ ಮಿಡ್ ರೇಂಜ್ ಒಳಗೆ ಬರತ್ತಿದ್ರಂದ್ರೆ 550, 530, 540 ತನಕ ಬರತ್ತಿದ್ರಿಂದ ಒಂದು ಸ್ವಲ್ಪ ಸೇಫರ್ ಝೋನ್ ಅಂತ ನಾ ಹೇಳ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಏನಂದ್ರೆ ಈಗೇನೈತಲ್ಲ ಕಟ್ ಆಫನ್ನ ನೋಡ್ಕೋತ ಹೋಗೋಣ ನಾವು. ಫಸ್ಟ್ ಯಾವುದಂದ್ರೆ ಅದರ್ ಸೀಟಿಂದ ಕಟ್ ಆಫ್ 12 ಲಕ್ಷನ ಐತಿ. ಎಷ್ಟು ಫೀಸ್ ಇರ್ತೈತಿ 39 ಲ್ಯಾಕ್. ಮತ್ತು GMPH ಏನೈತಿ 4,07,000 ಕಟ್ ಆಫ್ ಐತಿ. ಆದ್ರೆ ಫೀಸ್ ಏನೈತಲ್ಲ 22 ಲಕ್ಷ ಫೀಸ್ ಐತಿ. ನೆಕ್ಸ್ಟ್ ನೋಡೋದಾದ್ರೆ SC ಕ್ಯಾಟಗರಿ ಜನರಲ್ ಮೆರಿಟದು. SC ಕ್ಯಾಟಗರಿ ಜನರಲ್ ಮೆರಿಟದ ಕಟ್ ಆಫ್ ಎಷ್ಟೈತೆ ಅಂದ್ರೆ 1,91,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಅದ ನೀವು ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ಸೀಟ್ ಸಿಕ್ಕಿತ್ತಂದ್ರೆ 1,91,000 ರ್ಯಾಂಕಿಗೆ ಅಂದ್ರೆ ಲಾಸ್ಟ್ ಇಯರ್ 411 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಹೈದ್ರಾಬಾದ್ ಕರ್ನಾಟಕ ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ 2,10,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಎಷ್ಟಂದ್ರೆ
401 ಮಾರ್ಕ್ಸಿಗೆ ಏನೈತಲ್ಲ ಲಾಸ್ಟ್ ಇಯರ್ ಕಟ್ ಆಫ್ ನಿಂತೈತಿ. ಮತ್ತು ಕನ್ನಡ ಮೀಡಿಯಮ್ಗೆ ಏನೈತಿ 2,40,000 ಏನೈತಲ್ಲ ಕಟ್ ಆಫ್ ನಿಂತೈತಿ. 2,40,000 ಅಂದ್ರೆ 385 ಆಲ್ಮೋಸ್ಟ್ ಆಲ್ 385 ಮಾರ್ಕ್ಸಿಗೆ ಏನೈತಲ್ಲ ಲಾಸ್ಟ್ ಇಯರ್ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. 386 ಮಾರ್ಕ್ಸಿಗೆ ರೂರಲ್ ಏನೈತಿ 2,19,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷನೂ ಕಟ್ ಆಫ್ ಏನೈತಲ್ಲ ವೇರಿಯೇಷನ್ ಆಗ್ಬೋದು. ಆಲ್ಮೋಸ್ಟ್ ಆಲ್ 1,00,000 ಇದ್ದದ್ದು ಆಲ್ಮೋಸ್ಟ್ ಆಲ್ ಮಾರ್ಕ್ಸ್ ಏನೈತಲ್ಲ 500 ತನ ಲಾಸ್ಟ್ 2025 ಒಳಗೆ ಮತ್ತು 2023 ಒಳಗಿಂದ ನಿಮ್ಮದು ಏನಾರೇ ಮೀಡಿಯಮ್ ರೇಂಜ್ ಒಳಗಿತ್ತಂದ್ರೆ ಆಲ್ಮೋಸ್ಟ್ ಆಲ್ ಸೀಟ್ ಸಿಗುವಂಥ ಚಾನ್ಸಸ್ ಅಂತೂ ಜಾಸ್ತಿ ಇರ್ತೈತಿ. ಸಪ್ರೇಟಾಗಿ ಕೆಟಗರಿ ವೈಸ್ ಬೇಕಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನೋಡೋದಾದ್ರೆ ಎಸ್ ಟಿ ಕೆಟಗರಿ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 2,11,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 400 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಈ ವರ್ಷನೂ ನಂಬರ್ ಆಫ್ ಸೀಟ್ ಅಂತೂ ಇನ್ಕ್ರೀಸ್ ಆದ್ರೆ 2,05,000ದಿಂದ 2,15,000 ತನೂ ಕಟ್ ಆಫ್ ಹೋಗ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ರೂರಲ್ದು 2,17,000 ಏನೈತಲ್ಲ ಕಟ್ ಆಫ್ ನಿಂತೈತಿ. 2,17,000 ಅಂದ್ರೆ 397 ಮಾರ್ಕ್ಸಿಗೆ. ಈ ವರ್ಷನೂ ಕೂಡ ಒಂದು ಸ್ವಲ್ಪ 2,000 ಡಿಫ್ರೆನ್ಸ್ ಆದರೂ 2,19,000 ತನೂ ಕಟ್ ಆಫ್ ಹೋಗ್ಬೋದು. ನೆಕ್ಸ್ಟ್ ಯಾವುದಂದ್ರೆ ಕೆಟಗರಿ 1ಗೆ ಏನೈತಿ ಜನರಲ್ ಮೆರಿಟಿಗೆ ಏನೈತಿ 80,000 ಕಟ್ ಆಫ್ ಐತಿ. ಮತ್ತು ಇದು ಏನಂದ್ರೆ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತಂದ್ರೆ 478 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಈ ವರ್ಷನೂ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಅಂದ್ರೆ ಆಲ್ಮೋಸ್ಟ್ ಆಲ್ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 75,000ದಿಂದ 85,000 ತನ ರ್ಯಾಂಕಿಂಗ್ ಇತ್ತಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ 2A ಕೆಟಗರಿದು 72,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದ್ರಾಬಾದ್ ಕರ್ನಾಟಕ ಏನೈತಿ 90,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಅದು ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 90,000ಗೆ 471 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 2B ಕೆಟಗರಿ ಜನರಲ್ ಮೆರಿಟ್ ಏನೈತಿ 62,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 2025 ಒಳಗೆ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 492 ಮಾರ್ಕ್ಸಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಹೈದ್ರಾಬಾದ್ ಕರ್ನಾಟಕ ಏನೈತಿ 88,000 ಕಟ್ ಆಫ್ ನಿಂತೈತಿ. ಈ ವರ್ಷನೂ ಕಟ್ ಆಫ್ ಏನೈತಲ್ಲ ವೇರಿಯೇಷನ್ ಆಗ್ಬೋದು. ನೆಕ್ಸ್ಟ್ ನೋಡೋದಾದ್ರೆ 3B ಕೆಟಗರಿ ಜನರಲ್ ಮೆರಿಟಿಗೆ ಏನೈತಲ್ಲ 56,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಇದ್ರದ್ದು ಏನೈತಲ್ಲ ಲಾಸ್ಟ್ 2025 ಒಳಗೆ 498 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ 3A ಕೆಟಗರಿ ಜನರಲ್ ಮೆರಿಟ್ 47,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಎಷ್ಟಂದ್ರೆ 505 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ಜನರಲ್ ಮೆರಿಟ್ ಕಟ್ ಆಫ್ 44,000 ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. 2025 ಒಳಗೆ ಸೆಕೆಂಡ್ ರೌಂಡಿಗೆ 507 ಮಾರ್ಕ್ಸಿಗೆ ಅಲಾಟ್ಮೆಂಟ್ ಆಗೈತಿ. ಈ ವರ್ಷನೂ 40,000ಕಿಂತ ಮತ್ತು 48,000 ತನ ರ್ಯಾಂಕಿಂಗ್ ಬತ್ತಂದ್ರೆ ಈ ಕಾಲೇಜ್ ಸಿಗುವಂಥ ಚಾನ್ಸಸ್ ಏನೈತಲ್ಲ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ಹೈದ್ರಾಬಾದ್ ಕರ್ನಾಟಕ ಇದ್ರದ್ದು ಏನೈತಿ 75,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಎಷ್ಟಂದ್ರೆ 2025 ಒಳಗೆ 482 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಕನ್ನಡ ಮೀಡಿಯಮ್ ಏನೈತಿ 1,10,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಎಷ್ಟಂದ್ರೆ 458 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಸಿಕ್ಕೈತಿ. ಈ ವರ್ಷನೂ ಒಂದು 10,000ರಿಂದ 15,000 ಅಂತೂ ವೇರಿಯೇಷನ್ ಆಗೇ ಆಗ್ತೈತಿ ರ್ಯಾಂಕಿಂಗ್. ನೆಕ್ಸ್ಟ್ ನೋಡೋದಾದ್ರೆ ರೂರಲ್ 73,000 ಏನೈತಲ್ಲ ರ್ಯಾಂಕಿಗೆ ಏನೈತಲ್ಲ ಕಟ್ ಆಫ್ ನಿಂತೈತಿ. ಯಾವಾಗಂದ್ರೆ 73,000 ಅಂದ್ರೆ 484 ಮಾರ್ಕ್ಸಿಗೆ. ಈ ವರ್ಷನೂ ಒಂದು ಆಲ್ಮೋಸ್ಟ್ ಆಲ್ ಒಂದು 50ರಿಂದ 60 ಆಲ್ಮೋಸ್ಟ್ ಆಲ್ ಅಂದ್ರೆ ಎಷ್ಟು ಒಂದು ಸ್ವಲ್ಪ ವೇರಿಯೇಷನ್ ಆಗೇ ಆಗ್ತೈತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.